साकार रूपधारी बच्चों से मिलने के लिए आए हैं। वर्तमान समय की हलचल की दुनिया अर्थात दुख के वातावरण वाली दुनिया में बाप दादा अपने अचल अडूल बच्चों को देख रहे हैं। ನೋಡಿ ವರ್ತಮಾನ ಸಮಯ, ಪ್ರೆಸೆಂಟ್ ಸಮಯ. ಈ ಒಂದು ಪ್ರೆಸೆಂಟ್ ಸಮಯದಲ್ಲಿ ಹಲ್ಚಲ್ನ ಒಂದು ಪ್ರಪಂಚ ಅಂದರೆ ದುಃಖದ ಒಂದು ವಾತಾವರಣವುಳ್ಳಂತಹ ಪ್ರಪಂಚದಲ್ಲಿ ಬಾಪ್ ದಾದಾ ತನ್ನ ಅಚಲ ಅಡೂಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಅಚಲ ಅಡೋಲು ಇದ್ದೀವಾ ನೋಡ್ರಿ. ಬಾಬಾ ನಮಗೆ ಹೇಳ್ತಿರೋದು, ಎಂಥ ದುಃಖಿ ಪ್ರಪಂಚದಲ್ಲಿದ್ದರೂ ನನ್ನ ಮಕ್ಕಳು ಅಚಲ ಅಡೋಲರಾಗಿದ್ದೀರಿ, ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತಿದ್ದಾರೆ ಬಾಬ್ರವರು. ಅಚಲ ಅಡೋಲ ಇದ್ದೀವಾ ನೋಡ್ರಿ. हलचल में रहते न्यारे और बाप के प्यारे कमल पुष्पों को देख रहे हैं. ಹಲ್ಚಲಲ್ಲಿದೆ ಪ್ರಪಂಚ, ಹಲ್ಚಲಲ್ಲಿದೆ. ನಮ್ಮ ಸರೌಂಡಿಂಗ್ ಸರ್ಕಮ್ಸ್ಟೆನ್ಸಸ್ ಕಂಪ್ಲೀಟ್ ಹಲ್ಚಲಲ್ಲಿದೆ. ಹಲ್ಚಲಲ್ಲಿದ್ದುಕೊಂಡು ನ್ಯಾರ, ನೋ ಅಟ್ಯಾಚ್ಮೆಂಟ್, ನ್ಯಾರ ಭಿನ್ನ ಹಾಗೂ ಪರಮಾತ್ಮನಿಗೆ ಪ್ರಿಯ ಕಮಲದ ಹೂಗಳನ್ನು ಬಾಬಾ ನೋಡ್ತಾ ಇದ್ದಾರೆ. ಕಮಲದ ಹೂಗಳನ್ನು ನೋಡ್ತಾ ಇದ್ದಾರೆ. ಭಯಕ್ಕೆ ವಾತಾವರಣ ಮೇ ರಹತೆ ನಿರ್ಭಯ, ಭಯದ ವಾತಾವರಣದಲ್ಲಿ ಇದ್ದುಕೊಂಡು ನಿರ್ಭಯ. ಭಯದ ವಾತಾವರಣ ಇದೆ, ಆದರೂ ಕೂಡ ಇಂತಹ ವಾತಾವರಣದಲ್ಲಿ ನಿರ್ಭಯರಾಗಿದ್ದೀರಿ. ಶಕ್ತಿ ಸ್ವರೂಪ ಬಚ್ಚೋಂಕು ದೇಖ ರಹೆ ಹೇ. ಬಾಬಾ ಕಮಲದ ಹೂಗಳನ್ನ ನೋಡ್ತಾ ಇದ್ದೀನಿ ಅಂದರು, ಅಚಲ ಡೋಲ ಮಕ್ಕಳನ್ನ ನೋಡ್ತಾ ಇದ್ದೀನಿ ಅಂದರು. ಮತ್ತು ಭಯದ ವಾತಾವರಣದಲ್ಲಿ ಇದ್ದುಕೊಳ್ತಾ ನಿರ್ಭಯ ಆತ್ಮಗಳನ್ನ ನೋಡ್ತಾ ಇದ್ದೀನಿ, ಶಕ್ತಿ ಸ್ವರೂಪ ಆತ್ಮಗಳನ್ನ ನೋಡ್ತಾ ಇದ್ದೀನಿ ಅಂತ ಟೈಟಲ್ ಮೇಲೆ ಟೈಟಲ್ ಶಕ್ತಿಯನ್ನು ತುಂಬ್ತಾ ಹೇಳ್ತಾ ಇದ್ದಾರೆ. ಮಕ್ಕಳೇ, ನೀವು ಹೀಗಿದ್ದೀರಿ, ನೀವು ಹೀಗಿದ್ದೀರಿ, ನೀವು ಹೀಗಿದ್ದೀರಿ. इस विश्व के ಪರಿವರ್ತಕ ಬೇಫಿಕರ್ ಬಾದಶಾಹೋं को देख रहे हैं. ನೋಡಿ ಬಾಬಾ ಏನೆಲ್ಲ ಹೇಳ್ತಾರೆ. ಅಚಲ ಡೋಲ ಅಂದರು, ನಿರ್ಭಯರಂದರು, ಶಕ್ತಿ ಸ್ವರೂಪರಂದರು, ಕಮಲದ ಹೂ ಅಂದರು. ಈಗ ವಿಶ್ವ ಪರಿವರ್ತಕ ನಿಶ್ಚಿಂತ ಚಕ್ರವರ್ತಿಗಳನ್ನು ನೋಡ್ತಾ ಇದ್ದೀನಿ ಅಂತಿದ್ದಾರೆ ಪಾಪರು. ನಿಜವಾಗ್ಲೂ ನಿಶ್ಚಿಂತ ಚಕ್ರವರ್ತಿಗಳು ನಾವು ಬಾಬಾ ಹೇಳ್ತಾ ಇದ್ದಾರೆ ಫಿಕ್ಸ್ ಅದು. ಓಕೆ, ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅದು ನಮಗೆ ಫಿಕ್ಸ್, ಅಂದರೆ ಆ ಒಂದು ಟೈಟಲ್ಗೆ ನಾವು ಲೈಕ್ ಇದ್ದೀವಿ ಅಂತ. ಈ ಒಂದು ವಾತಾವರಣ ದುಃಖಿ ವಾತಾವರಣ ಇದ್ದರೂ ಕೂಡ ನಮ್ಮ ಸ್ಥಿತಿ ಅಚಲಡೋಲ ಇದೆ, ನ್ಯಾರ ಪ್ಯಾರ ಇದ್ದೀವಿ, ಪರಮಾತ್ಮನಿಗೆ ಬಹಳಷ್ಟು ಪ್ರಿಯ ಆಗಿದ್ದೇವೆ. ಈ ಪ್ರಪಂಚದಲ್ಲಿ ಇದ್ದುಕೊಂಡು ನ್ಯಾರ ಭಿನ್ನ ಇದ್ದೀವಿ, ಹಲ್ಚಲಲ್ಲಿ ಇದ್ದುಕೊಂಡು ಭಿನ್ನ ಇದ್ದೀವಿ, ಭಯದ ವಾತಾವರಣದಲ್ಲಿ ಇದ್ದುಕೊಂಡು ನಿರ್ಭಯ ಇದ್ದೀವಿ, ಶಕ್ತಿ ಸ್ವರೂಪ ಮಕ್ಕಳಾಗಿದ್ದೀವಿ, ಮತ್ತು ವಿಶ್ವ ಪರಿವರ್ತಕ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೇವೆ. ಬಾಬಾ ಇಷ್ಟೆಲ್ಲ ಟೈಟಲ್ಸ್ ಕೊಟ್ಟರು. ऐसे बेफिक्र बादशाह हो जो चारों ओर के फिक्राते के वायुमंडल का प्रभाव अंश मात्र भी नहीं पड़ सकता है. ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಮಾಡಿಕೊಡ್ರಿ. ಇದನ್ನು ಯಾರು ನಮ್ಮ ಅಪ್ಪಾಜಿ ಹೇಳಿದ್ದಾರೆ ಅನ್ನುವಂತಹ ಧೈರ್ಯದ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂದಿದ್ದೆ. ಆದರೆ ಈ ತರಹ ಬೇಫಿಕರ್ ಅಂದರೆ ನಿಶ್ಚಿಂತ ಚಕ್ರವರ್ತಿ ಆಗಿಬಿಟ್ಟು ಏನೆಲ್ಲ ನಾಲ್ಕೂ ಕಡೆಯ ಒಂದು ಚಿಂತೆಗಳಿದೆ, ಫಿಕ್ರಾತ್ ಇದೆ, ಆ ಒಂದು ವಾಯುಮಂಡಲದ ಪ್ರಭಾವ ಅಂಶ ಮಾತ್ರವೂ ಕೂಡ ನನ್ನ ಮಕ್ಕಳಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಬಾಬರಿಗೆ ಕಾನ್ಫಿಡೆನ್ಸ್ ಇದೆ, ನಮಗಿದೆಯೇ ಕಾನ್ಫಿಡೆನ್ಸ್? ಈಶ್ವರನಿಗೆ ಕಾನ್ಫಿಡೆನ್ಸ್ ಇದೆ. वर्तमान समय विश्व में मेजॉरिटी आत्माओं में भय और चिंता, यहाँ दोनों ही विशेष सभी में प्रवेश है. ಈಗ ಪ್ರೆಸೆಂಟ್ ಸಮಯದಲ್ಲಿ ವಿಶ್ವದಲ್ಲಿ ಮೆಜಾರಿಟಿ ಆತ್ಮಗಳಲ್ಲಿ ಭಯ ಹಾಗೂ ಚಿಂತೆ, ಭಯ ಹಾಗೂ ಚಿಂತೆ ಎರಡೂ ವಿಶೇಷ ಎಲ್ಲರಲ್ಲೂ ಪ್ರವೇಶ ಆಗಿದೆ. ಭಯ ಮತ್ತು ಚಿಂತೆ ಪ್ರವೇಶ ಆಗಿದೆ ನೋಡಿ ವರ್ತಮಾನ ಸಮಯದಲ್ಲಿ ಎಲ್ಲ ಜಗತ್ತಿನ ಪ್ರತಿಯೊಂದು ಆತ್ಮದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಿ. लेकिन जितने ही वहाँ फिक्र में है, चिंता में है, उतने ही आप शुभ चिंतक हो. ನೋಡಿ ಬಾಬಾ ಕೇಳ್ತಿದ್ದಾರೆ. ಆದರೆ ಅವ್ರು ಎಷ್ಟೇ ಚಿಂತೆಯಲ್ಲಿದ್ದಾರೆ, ಎಷ್ಟೇ ಚಿಂತೆಯಲ್ಲಿದ್ದಾರೆ, ಟೆನ್ಷನಲ್ಲಿದ್ದಾರೆ, ಅಷ್ಟೇ ನೀವು ಮಕ್ಕಳು ಶುಭ ಚಿಂತಕರಾಗಿದ್ದೀರಿ. ಅವರು ಚಿಂತಕರಾದರೆ, ಅವರು ಚಿಂತೆ ಮಾಡ್ತಾಯಿದ್ರೆ ನೀವು ಶುಭ ಚಿಂತಕರಾಗಿದ್ದೀರಿ. ಬಾಬಾ ಟೈಟಲ್ ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ನೀವು ಹೀಗಿದ್ದೀರಿ ಮಕ್ಕಳೇ ಅಂತಿದ್ದಾರೆ. ನಾವು ಸ್ವೀಕಾರ ಮಾಡ್ತಾ ಹೋಗ್ತಾ ಇದ್ದೀವಿ ನೋಡಿ.
ಚಿಂತಾ ಬದಲು ಶುಭ ಚಿಂತಕಕ್ಕೆ ಭಾವನಾ ಸ್ವರೂಪ ಬನ್ ಗಯೇ ಹೋ. ನೀವೆಲ್ಲರೂ ಆ ಚಿಂತೆ ಏನಿತ್ತು ಆ ಚಿಂತೆ ಬದಲಾವಣೆಯಾಗಿ ಆ ಶುಭ ಚಿಂತಕರ ಭಾವನಾ ಸ್ವರೂಪ ನೀವಾಗಿದ್ದೀರಿ ಮಕ್ಕಳೇ ಅಂತಿದ್ದಾರೆ. ನಮಗೇನಾದರೂ ಚಿಂತೆ ಇದೆಯಾ ಹೊರಗಡೆ ಜಗತ್ತಿನವ್ರಿಗಿದ್ದ ಹಾಗೆ, ಅಥವಾ ನಾವು ಅವ್ರಂಗೇನೆ ಈಕ್ವಲ್ ಆಗಿ ಭಯಪಡ್ತಾ ಇದ್ದೀವ? ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಚಿಂತೆ ಬದಲಾವಣೆಯಾಗಿ ಶುಭ ಚಿಂತಕ ಭಾವನೆ ಸ್ವರೂಪ ಆಗಿಬಿಟ್ಟಿದ್ದೀರಿ ನೀವು ಅಂತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಅಂದರೆ ಆಗಲೇಬೇಕು, ಆಗಿದ್ದೀವಿ. ಓಕೆ, ನೋ ಚಿಂತೆ. ಭಯಭೀತಕ್ಕೆ ಬಜಾಯ್ ಸುಖಕ್ಕೆ ಗೀತ गा रहे हो. ಭಯಭೀತರಾಗುವ ಬದಲಾಗಿ ಸುಖದ ಗೀತೆಯನ್ನು ಹಾಡ್ತಾ ಇದ್ದೀರಿ. ಓಹೋ ನನ್ನ ಭಾಗ್ಯ, ವಾಹ ನನ್ನ ಭಾಗ್ಯ, ವಾಹ ಬಾಬಾ, ವಾಹ ವಾಹ ಅಂತ ಗೀತೆಯನ್ನು ಹಾಡ್ತಾರೆ, ಸುಖದ ಗೀತೆಯನ್ನು ಹಾಡ್ತಾ ಇದ್ದೀರಿ. ಇತನಾ ಪರಿವರ್ತನೆ ಅನುಭವ ಕರ್ತೆ ಹೋನಾ, ಇಷ್ಟೊಂದು ಪರಿವರ್ತನೆ ಅನುಭವ ಮಾಡ್ತಿರಲ್ವಾ. ಸದಾ ಶುಭ ಚಿಂತಕ ಬನ್ ಶುಭ ಭಾವನಾ शुभ कामना की मानसिक सेवा से भी सभी को सुख शांति के अंजलि देने वाले होना. ನೋಡಿ ಬಾಬಾ 3 days ಆಯಿತು ಮನಸ ಸಕಾಶದ ಒಂದು ವಿಶೇಷ ಅಭ್ಯಾಸ ಮಾಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಪ್ರಾಕ್ಟಿಕಲ್ ಮೊದಲು ಸ್ಟಾರ್ಟ್ ಮಾಡ್ತಾರೆ, ಥಿಯರಿ ಆಮೇಲೆ ಹೇಳ್ತಾರೆ. ತಾವೆಲ್ರಿಗೂ ಗೊತ್ತು ಬಾಬಾ ನಮ್ಮ ಜೊತೆಗೆ ಹೇಗೆ ಬೆನ್ನು ಹತ್ತಿದ್ದಾರೆ, ಹೇಗೆ ನಮಗೆ ಮೊದಲು ಪ್ರಾಕ್ಟಿಕಲ್ ಮಾಡಿಸಿರ್ ತದನಂತರ ಥಿಯರಿ ಹೇಳ್ತಾರೆ. ತಮ್ಮೆಲ್ರಿಗೂ ಅನುಭವ ಇದೆ, ನಿರಂತರ ತಾವು ಅನುಭವ ಮಾಡ್ತಾ ಇದ್ದೀರಿ. ಈ ತರಹ ಪರಿವರ್ತನೆ ಅನುಭವ ಮಾಡ್ತಿರಲ್ವಾ ಅಂತ ಸದಾ ಶುಭ ಚಿಂತಕರಾಗಿ ಶುಭ ಭಾವನೆ ಶುಭ ಕಾಮನೆಯ ಮಾನಸಿಕ ಸೇವೆಯಿಂದ ಕೂಡ ಎಲ್ರಿಗೂ ಸುಖ ಶಾಂತಿಯ ಅಂಚಲಿಯನ್ನು ಕೊಡುವಂಥವರು ಕೊಡ್ತಾ ಇದ್ದೀರಲ್ವಾ. ಮನಸ ಸಕಾಶದಲ್ಲಿ ಯಾರೆಲ್ಲ ಕೊಡ್ತಾ ಇದ್ದೀರಿ ತಾನೆ ಎವ್ರಿ ಡೇ. नेक्स्ट ಏನು ಹೇಳ್ತಾರೆ ನೋಡಿ ಬಾಬಾ. अकाले मृत्यु वाली आत्माओं को अकाल मूर्त बन शांति और शक्ति का सहयोग देने वाले होना. ಬಾಬಾ ಏನು ಹೇಳ್ತಿದ್ದಾರೆ, ಅಕಾಲೆ ಮೃತ್ಯು, ಇನ್ನೂ ಕಾಲನೇ ಬಂದಿಲ್ಲ, ಸಾವನ್ನು ಆತ್ಮಗಳೇನು ಕಾಲ ಬರದೆ ಸತ್ತು ಹೋಗ್ತಾರೆ, ದುರ್ಮರಣ ಅಂತ ಹೇಳ್ತಿರಲ್ವ. ಅಕಾಲ ಮೃತ್ಯು ಆಗಿರುವಂತಹ ಆತ್ಮಗಳಿಗೆ ನೀವು ಅಕಾಲ ಮೂರ್ತರಾಗಿ ಶಾಂತಿ ಮತ್ತು ಶಕ್ತಿಯ ಸಂಯೋಗವನ್ನು ಕೊಡುವಂಥವ್ರಲ್ವ. ಈ ಟೈಟಲ್ ಬಾಬಾ ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವು ಕೊಡೋರಿದ್ದೀವಿ. ಅಂಶ ಮಾತ್ರ ಸಂಶಯ ಬೇಡ ಇದರಲ್ಲಿ. ಪರಮಾತ್ಮ ಹೇಳ್ತಾ ಇದ್ದಾರಲ್ವ, ನೀವು ಅಕಾಲ ಮೂರ್ತರಾಗಿ ಶಾಂತಿ ಆ ಅಕಾಲ ಮೃತ್ಯುನಲ್ಲಿ ಶರೀರ ಬಿಟ್ಟಿರುವಂಥವ್ರನ್ನ ಅಂಥ ಆತ್ಮಗಳಿಗೆ ನೀವು ಅಕಾಲ ಮೂರ್ತಿಗಳಾಗಿ ಶಾಂತಿ ಮತ್ತು ಶಕ್ತಿಯ ಸಂಯೋಗವನ್ನು ಕೊಡುವಂಥವ್ರಲ್ವಾ. ಎಸ್ ಬಾಬಾ, ಬಾಬಾ ತಾಕತ್ತು ತುಂಬಿದ್ದಾರೆ, ಸುಮ್ಮನೆ ಹೇಳಲ್ಲ. ನೀವು ಇಷ್ಟು ಪವರ್ಫುಲ್ ಇದ್ದೀರಿ, ನೀವು ಭಯಪಡೋದೇನಿಲ್ಲ ಇಲ್ಲಿ. ಓಕೆನಾ. अकाले मृत्यु वाली आत्माओं को अकाल मूर्त बन शांति और शक्ति का सहयोग देने वाले होना. ಇದನ್ನು ಆಲ್ರೆಡಿ ಕ್ರಾಸ್ ಮಾಡಿಬಿಟ್ವಿ ನಾವು. ಆಲ್ರೆಡಿ ಅಂಥ ಆತ್ಮಗಳಿಗೆ ಸಾಕಷ್ಟು ಸಕಾಶ ಕೊಟ್ಟು ಅಂಥ ಆತ್ಮಗಳಿಗೆ ಮುಕ್ತಿಯನ್ನು ಕೊಡಿಸ್ಬಿಟ್ಟಿದ್ದೀವಿ. ಇದು ಕ್ರಾಸ್ ಮಾಡಿದ್ದೀವಿ, ಸ್ಟೇಜ್ ಚೇಂಜ್ ಆಗಿದೆ ನಮ್ಮದು. ಬಾಬಾಗೆ ಹೇಳಿ, ಕ್ಯೋಂಕಿ ವರ್ತಮಾನ ಸಮಯ ಈ ಸೀಸನ್ ಹಿ ಅಕಾಲ ಮೃತ್ಯು ಕಿ ಹೇ. ವರ್ತಮಾನ ಸಮಯ ಈ ಸೀಸನ್ನೇ ಅಕಾಲ ಮೃತ್ಯು ಆಗುವಂಥದ್ದೇ ಸೀಸನ್ ನಡೀತಾ ಇದೆ ಅಂತಿದ್ದಾರೆ ಬಾಬ್ರವರು. ಜೈಸೆ ವಾಯು ಕಾ ಸಮುದ್ರ ಕಾ ತೂಫಾನ್ ಅಚಾನಕ್ ಲಗ್ತಾ ಹೇ, ಹೇಗೆ ಗಾಳಿ ಎದ್ದು ಮತ್ತು ಸಮುದ್ರದ ಒಂದು ತೂಫಾನ್ ಬಿರುಗಾಳಿ ಅಚಾನಕ್ ಹತ್ಕೊಳ್ತದೆ, ಸುನಾಮಿ ಬರ್ತದೆ. ऐसे यहाँ अकाल मृत्यु का भी तूफान अचानक और तेजी से एक साथ अनेकों को ले जाता है. ಹೀಗೇ ಈ ಅಕಾಲ ಮೃತ್ಯುಗಳು ಕಾಲ ಇಲ್ಲದೆ ಮರಣಗಳಾಗ್ತದೆ, ದುರ್ಮರಣಗಳಾಗ್ತದೆ. ಇದರ ಒಂದು ಬಿರುಗಾಳಿ ಅಚಾನಕ ಹಾಗೂ ಭಾಳ ತೀವ್ರಗತಿಯಿಂದ ಒಂದೇ ಜೊತೆಗೆ ಅನೇಕರನ್ನು ತೆಗೆದುಕೊಂಡು ಹೋಗ್ತದೆ ಅಂತಿದ್ದಾರೆ ಪಾಪರವರು. ಅಕಾಲ ಮೃತ್ಯುಯ ಒಂದು ಸೀಸನ್ ಆಗಿದೆ. ಅಕಾಲ ಮೃತ್ಯು ಬಿರುಗಾಳಿ ಅಚಾನಕ
ಬಹಳ ತೀವ್ರಗತಿಯಿಂದ ಬಂದು ಒಂದೇ ಜೊತೆಗೆ ಅನೇಕರನ್ನು ತೆಗೆದುಕೊಂಡು ಹೋಗ್ತದೆ. ಯಹ ಅಕಾಲ ಮೃತ್ಯು ಕಾ ತೂಫಾನ್ ಅವಿ ತೋ ಶುರು ಹುವಾ ಹೇ. ದುರ್ಮರಣಗಳದ್ದು ಇವಾಗ ಜಸ್ಟ್ ಶುರು ಆಗಿದೆ ಅಂತಿದ್ದಾರೆ ಪಾಪ್ರವರು. ಅಕಾಲ ಮೃತ್ಯುದು ಇವಾಗ ಶುರು ಆಗಿದೆ ಅಂತಿದ್ದಾರೆ ಪಾಪ್ರವರು. विशेष भारत में सिविल वार और प्राकृतिक आपदाएं यही हर कल्प ಪರಿವರ್ತನ ಕೆ ನಿಮಿತ್ತ ಬಂತೆ ಹೇ. ನೋಡಿ ಬಾಬಾ, ವಿಶೇಷ ಭಾರತದಲ್ಲಿ ಸಿವಿಲ್ ವಾರ್ ಹಾಗೂ ಪ್ರಾಕೃತಿಕ ಅಪದಾಯಗಳು ಇದು ಪ್ರತಿ ಕಲ್ಪ ಪರಿವರ್ತನೆಯ ನಿಮಿತ್ತ ಆಗ್ತದೆ. ನೋಡಿ, ಅಂಡರ್ಲೈನ್ ಮಾಡಿಕೊಡ್ರಿ. ಸಿವಿಲ್ ವಾರ್ ಪ್ರಾಕೃತಿಕ ಅಪದಾಯಗಳು ಇದು ಕೂಡ ಪ್ರತಿ ಕಲ್ಪ ಪರಿವರ್ತನೆಯ ನಿಮಿತ್ತ ಆಗ್ತದೆ. ವಿದೇಶಿ ರೂಪರೇಖಾ ಅಲಗ್ ಪ್ರಕಾರಕ್ಕೆ ಹೇ. ವಿದೇಶದ ನೋಡಿದ್ರೆ ಅದರ ರೂಪರೇಖೆ ಬೇರೆ ಪ್ರಕಾರದಿದೆ. ಲೇಕಿನ್ ಭಾರತ ಮೇ ಯಹಿ ದೋನೋ ಬಾತೆ ವಿಶೇಷ ನಿಮಿತ್ತ ಬಂತಿ ಹೇ. ಒಂದು ಪ್ರಾಕೃತಿಕ ಅಪದಾಯ, ಇನ್ನೊಂದು ಸಿವಿಲ್ ವಾರ್, ಇದೇ ವಿಶೇಷ ರೂಪ ನಿಮಿತ್ತ ಆಗ್ತದೆ ಅಂತಿದ್ದಾರೆ ಪಾಪ್ರವರು. ತಾವೆಲ್ಲರೂ ನಿರ್ಭಯರಲ್ವಾ, ಅಚಲಡೂರಲ್ವಾ, ನ್ಯಾರ ಪ್ಯಾರ ಇದಿರೋ ಇಲ್ವೋ, ಕಮಲದ ಹೂವಿನ ಸಮಾನ ಶಕ್ತಿ ಸ್ವರೂಪರಿದಿರೋ ಇಲ್ಲೋ, ಎಲ್ಲ ನೋಡ್ಕೊಂಡು ನಿರ್ಭಯ ಇದ್ದೀವ ಚೆಕ್ ಮಾಡಿಕೊಡ್ರಿ. ನಿರ್ಭಯ ಇಲ್ಲ ಅಂದರೆ ಇನ್ನೂ ತಾಕತ್ತು ತುಂಬ್ಕೋಬೇಕು, ಸಾಕಷ್ಟು ತಾಕತ್ತು ತುಂಬ್ಕೋಬೇಕು. ತಪಸ್ಸಿನ ಅವಶ್ಯಕತೆ ಇದೆ. ತಪಸ್ಸಿಲ್ಲ ಅಂದರೆ ಭಯ ಬರ್ತದೆ. ನಿರ್ಭಯರಾಗಬೇಕು. ನಿಶ್ಚಿತ ಚಕ್ರವರ್ತಿಗಳು ತಾನೆ. ಈ ಒಂದು ಚಿಂತೆಯ ಒಂದು ವಾಯುಮಂಡಲದಲ್ಲಿ ಇದ್ದುಕೊಂಡು ಅದರ ಪ್ರಭಾವ ಅಂಶ ಮಾತ್ರ ನಮಗೆ ಬೀಳಬಾರ್ದು. ಬಾಬಾ ಮೇಲೆ ಹೇಳ್ತಾ ಬಂದ್ರಲ್ವ, विदेश की रूपरेखा अलग प्रकार की है, लेकिन भारत में यही दोनों बातें विशेष निमित्त बनती है और दोनों की रिहर्सल देख रहे हो. बाबा, ಎರಡರದ್ದು ರಿಹರ್ಸಲ್ ನೋಡ್ತಾ ಇದ್ದೀವಲ್ವ ನಾವು. ಸಿವಿಲ್ ವಾರ್, ಪ್ರಾಕೃತಿಕ ಅಪದಾಯಗಳು ನೋಡ್ತಾ ಇದೆ. ದೋನೋ ಹಿ ಸಾಥ್ ಸಾಥ್ ಅಪನಾ ಪಾಠ ಬಜಾ ರಹೆ. ಎರಡೂ ಜೊತೆಗೆ ತನ್ನ ಪಾತ್ರ ಅಭಿನಯಿಸ್ತಾ ಇದೆ. ಬಚ್ಚೋ ನೆ ಪೂಛಾ ಕಿ ಏಕ್ ಹಿ ಸಮಯ ಇಕ್ಕಟ್ಟಾ ಮೃತ್ಯು ಕೈಸೆ ಔರ್ ಕ್ಯೂ ಹೋತಾ ಹೈ. ಒಂದೇ ಸಮಯದಲ್ಲಿ ಇಕ್ಕಟ್ಟ ಬಲ್ಕಾಗಿ ಮೃತ್ಯು ಯಾಕೆ ಆಗ್ತದೆ? ಬಾಬಾಗೆ ಮಕ್ಕಳು ಕ್ವಶನ್ ಕೇಳಿದ್ದಾರೆ, ಯಾಕೆ ಹಿಂಗಾಗ್ತದೆ ಬಾಬಾ ಅಂತ. ಒಂದೇ ಸಮಯ ಇಕ್ಕಟ್ಟ ಮೃತ್ಯು ಹೇಗೆ ಮತ್ತು ಯಾಕೆ ಆಗ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. इसका कारण है, ಇದಕ್ಕೆ ಕಾರಣ ಇದೆ ಅಂತಾರೆ ಪಾಪ. यहाँ तो जानते हो और अनुभव करते हो कि अब संपन्न होने का समय समीप आ रहा है. ಇದಕ್ಕೆ ಕಾರಣ ಇದೆ ಮಕ್ಕಳೇ, ನೀವು ತಿಳ್ಕೊಳ್ತೀರಿ, ಏನೋ ಅನುಭವನೂ ಮಾಡ್ತೀರಿ, ಏನೋ ಇವಾಗ ಸಂಪನ್ನ ಆಗುವಂತಹ ಸಮಯ ಸಮೀಪ ಬರ್ತಾ ಇದೆ. सभी आत्माओं का द्वापर युग व कलयुग से किए हुए विकर्मों व पापों का खाता जो भी रहा हुआ है वह अभी पूरा ही समाप्त होना है. ಏನು ಹೇಳಿದ್ರು ಬಾಬಾ? ಇಕ್ಕಟ್ಟ ರೂಪದಲ್ಲಿ ಹೇಗೆ ಸಾವಾಗ್ತವೆ, ಯಾಕಾಗ್ತವೆ ಅಂತ ಕೇಳಿದಾಗ ಇದಕ್ಕೆ ಕಾರಣ ಇದೆ. ಇವನ್ನ ತಿಳ್ಕೊಳ್ತೀರಿ, ಅನುಭವನೂ ಮಾಡ್ತೀರಿ. ಇವಾಗ ಸಂಪನ್ನ ಆಗುವಂತಹ ಸಮಯ ಸಮೀಪ ಬರ್ತಾ ಇದೆ. ಎಲ್ಲ ಆತ್ಮಗಳಿಗೆ ದ್ವಾಪರ ಮತ್ತು ಕಲಿಯುಗದಿಂದ ಮಾಡಿರುವಂತಹ ವಿಕರ್ಮ ಪಾಪಗಳ ಖಾತೆ ಏನೆಲ್ಲ ಉಳ್ಕೊಂಡಿದೆ ಅದು ಇವಾಗ ಪೂರ್ತಿ ಸಮಾಪ್ತಿ ಆಗಬೇಕಾಗಿದೆ. ಉಳ್ಕೊಂಡಿರುವ ಖಾತೆ ದ್ವಾಪರ ಕಲಿಯುಗದಿಂದ ಮಾಡಿರುವಂತಹ ವಿಕರ್ಮಗಳು, ಪಾಪಗಳು, ಪಾಪಗಳ ಖಾತೆ ಏನೆಲ್ಲ ಉಳ್ಕೊಂಡಿದೆ ಅದು ಇವಾಗ ಪೂರ್ತಿ ಸಮಾಪ್ತಿ ಆಗೋದಿದೆ. ಕ್ಯೋಂಕಿ ಸಭಿ ಕೋ ಅಬ್ ವಾಪಸ್ ಗರ್ ಜಾನಾ ಹೇ. ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕೀಗ. ದ್ವಾಪರ ಸೆ ಕಿಯೇ ಹುಯೇ ಕರ್ಮ ವ ವಿಕರ್ಮ दोनों का फल अगर एक जन्म में समाप्त नहीं होता तो दूसरे जन्मों में भी चुक्त का व प्राप्ति का हिसाब चलता आता है. ನೋಡಿ ಪಾಪರವರೇನು ಹೇಳ್ತಿದ್ದಾರೆ, ನಾಲೆಜ್ ಪಾಯಿಂಟ್. ದ್ವಾಪರದಿಂದ ಮಾಡಿರುವಂತಹ ಕರ್ಮ ಮತ್ತು ವಿಕರ್ಮ ಎರಡರ ಒಂದು ಫಲ ಏನಿದೆ, ಒಂದು ವೇಳೆ ಒಂದು ಜನ್ಮದಲ್ಲಿ ಸಮಾಪ್ತಿ ಆಗಲ್ಲ ಅಂದರೆ ನೆಕ್ಸ್ಟ್ ಜನ್ಮದಲ್ಲೂ ಚುಕ್ತ ಮಾಡಿಕೊಳ್ಳುವಂತಹ ಪ್ರಾಪ್ತಿ ಲೆಕ್ಕ ಪುಸ್ತಕ ಬಂದೇ ಬರ್ತದೆ ಡೆಫಿನೆಟ್ಲಿ. ಈ ಜನ್ಮದಲ್ಲಿ ಆಗಲೇ ನೆಕ್ಸ್ಟ್ ಜನ್ಮದಲ್ಲಿ ಮಾಡಲೇಬೇಕು, ಅವರು ಚುಕ್ತ ಮಾಡಿಕೊಳ್ಳೇಬೇಕು ಅವರು ಅಂತಾರೆ ಪಾಪ.
ಲೇಕಿನ್ ಅವಿ ಲಾಸ್ಟ್ ಸಮಯ, ಈಗ ಬಂದಿರೋದು ಸಮಯ ಮುಗೀತಲ್ವ, ಎಲ್ಲ ಜನ್ಮಗಳನ್ನ ತಗೊಂಡು ಸಾಕಷ್ಟು ಜನ್ಮಗಳನ್ನ ಪಡೆದು ಪಾತ್ರವನ್ನು ಅಭಿನಯಿಸಿದ್ರಿ. ಬಟ್ ಏನೀಗ ಉಳ್ಕೊಂಡಿದೆ ಇನ್ನು ದ್ವಾಪರದಿಂದ ಕಲಿಯುಗದಲ್ಲಿ ಕಂಪ್ಲೀಟ್ ಅಂತ್ಯದವರೆಗೂ ಏನೆಲ್ಲ ಕರ್ಮ, ಲೆಕ್ಕಾಚಾರ, ಪಾಪ ಕರ್ಮದ ಹೊರೆ, ವಿಕರ್ಮದ ಹೊರೆ ಏನಿದೆ ಅದು ಈ ಅಂತಿಮ ಜನ್ಮದಲ್ಲಿ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಬೇಕಲ್ಲ. ಕ್ಲಿಯರ್ ಆದಮೇಲೆ ಮುಕ್ತಿ ಗೇಟ್ ಓಪನ್ ಆಗ್ತದಲ್ವ. ಲೇಕಿನ್ ಅಭಿ ಲಾಸ್ಟ್ ಸಮಯ ಅವ್ರ ಪಾಪೋಂ ಕಾ ಹಿಸಾಬ್ ಜ್ಯಾದಾ ಹೈ. ಇದು ಲಾಸ್ಟ್ ಸಮಯ ಆಗಿದೆ, ಆದರೆ ಏನಾಗಿದೆ, ಹಾಗೂ ಪಾಪಗಳ ಲೆಕ್ಕ ಜಾಸ್ತಿ ಇದೆ. ಇಸಲಿಯೇ अब ಜಲ್ದಿ ಜಲ್ದಿ ಜನ್ಮ और ಜಲ್ದಿ ಜಲ್ದಿ ಮೃತ್ಯು. ಹಾಗಾಗಿ ಬೇಗ ಬೇಗ ಜನ್ಮ, ಬೇಗ ಬೇಗ ಮರಣ ಆಗ್ತಾ ಇದೆ ಈಗ. इस सजा द्वारा अनेक आत्माओं का पुराना खाता खत्म हो रहा है. ಜಲ್ದಿ ಜಲ್ದಿ ಶರೀರ ತಗೊಳ್ತಾರೆ, ಸ್ವಲ್ಪ ಪಾತ್ರ ಅಭಿನಯಿಸ್ತಾರೆ, ಇಮಿಡಿಯೇಟ್ ಜಲ್ದಿ ಜಲ್ದಿ ಶರೀರ ಬಿಡ್ತಾರೆ. ಶರೀರ ತಗೊಳ್ಳುವಾಗ ಏನೋ ಒಂದು ಕಷ್ಟ ಅನುಭವಿಸ್ತಾರಲ್ವ, ಅಲ್ಲಿ ಅವ್ರ ಲೆಕ್ಕಾಚಾರ ಚುಕ್ತಿ ಮಾಡ್ಕೊಳ್ತಾರೆ. ಹಾಗೆ ಹೇಳ್ತಾಯಿದ್ದಾರೆ ಪಾಪ. ಖಾತೆ ಖತಮ್ ಮಾಡ್ತೈತೆ ಅವರ ಒಂದು ಖಾತೆ, ಹಿಸಾಬ್ ಲೆಕ್ಕ, ಆ ಒಂದು ವಿಕರ್ಮಗಳ ಖಾತೆ, ಪಾಪಗಳ ಖಾತೆ, ಆ ಖಾತೆ ಸಮಾಪ್ತಿ ಆಗ್ತಾಯಿದೆ. ಬೇಗ ಬೇಗ ಜನನ, ಬೇಗ ಬೇಗ ಮರಣ ಆಗ್ತಾಯಿದೆ ಇರೋದಕ್ಕೆ. ಕಂಪ್ಲೀಟ್ ಆಗಬೇಕಲ್ಲ ಎಲ್ಲ ಜನ್ಮದ್ದು, 63 ಜನ್ಮದ್ದು. तो वर्तमान समय मृत्यु भी दर्दनाक और जन्म भी मेजॉरिटी का बहुत दुख से हो रहा है ना. ವರ್ತಮಾನ ಸಮಯ ಮೃತ್ಯು, ಸಾವು ಕೂಡ ಬಹಳ ದರ್ದನಾಕಿದೆ, ಮತ್ತು ಜನ್ಮವೂ ಕೂಡ ಮೆಜಾರಿಟಿ ಬಹಳ ದುಃಖದಿಂದ ಜನ್ಮ ಆಗ್ತಾಯಿದೆ. ನೋಡಿ, ಜನ್ಮ ತಗೊಳ್ಳೋರು ದುಃಖದಿಂದ ಜನ್ಮ ತಗೊಳ್ತಿದ್ದಾರೆ, ತಾವೆಲ್ಲರೂ ನೋಡ್ತಾ ಇದ್ದಾರೆ. ಜನ್ಮವೂ ದುಃಖದಿಂದ, ಮೃತ್ಯುವೂ ಕೂಡ ಬಹಳ ನೋವಿನಿಂದ ಮೃತ್ಯು ಆಗ್ತಾಯಿದೆ. ನಾ ಸಹಜ ಮೃತ್ಯು ನಾ ಸಹಜ ಜನ್ಮ ಹೇ. ಸಹಜವಾದ ಮೃತ್ಯುನೂ ಇಲ್ಲ, ಸಹಜ ಜನ್ಮವೂ ಇಲ್ಲ. ಈಸಿ ಇಲ್ಲ ಜನ್ಮ, ಈಸಿ ಇಲ್ಲ ಮೃತ್ಯು, ಬಹಳ ದರ್ದನಾಕಿದೆ. तो दर्दनाक मृत्यु और दुखमय जन्म है, यह जल्दी हिसाब किताब चुक्त करने का साधन है. ಈ ದರ್ದನಾಕ ಮೃತ್ಯು ಏನಿದೆ, ಬಹಳ ನೋವನ್ನು ಅನುಭವಿಸ್ತಾ ಶರೀರ ಬಿಡ್ತಾರಲ್ವ ಅದು, ಮತ್ತು ಈ ದುಃಖಮಯ ಜನ್ಮ ತೆಗೆದುಕೊಳ್ಳುವಾಗ ಬಹಳ ದುಃಖಪಟ್ಟು ಜನ್ಮ ಪಡುತ್ತಿದೆ ಆತ್ಮ. ಇದು ಜಲ್ದಿ ಬೇಗನೆ ಲೆಕ್ಕ ಪುಸ್ತಕವನ್ನು ಚುಕ್ತ ಮಾಡುವಂತಹ ಸಾಧನ ಆಗಿದೆ ಅಂತಿದ್ದಾರೆ ಪಾಪರು. जैसे इस पुरानी दुनिया में चींटे मच्छर आदि को मारने के लिए साधन अपनाए हुए हैं. ಇರುವೆಗಳನ್ನು, ಸೊಳ್ಳೆಗಳನ್ನು, ಕಾಕ್ರೋಚಸ್ಸನ್ನು ಹೊಡಿಲಿಕ್ಕೆ ಹಿಂಗೆ ಸಾಧನಗಳನ್ನು ನೀವು ಮಾಡಿದ್ದೀರಿ. ಗ್ರೂಪ್ಪಲ್ಲಿ ಸೊಳ್ಳೆಗಳಿಗೆ ನೀವು ಏನು ಹಚ್ತೀರಿ, ಕಾಯಿಲನ್ನು ಹಚ್ತೀರಲ್ವ, ಹಾಗೆ ಸೊಳ್ಳೆಗಳಿಗಾಯಿತು, ಇರುವೆಗಳಿಗಾಯಿತು, ಮಚ್ಚರ್ಸ್, ಇವೆಲ್ಲದಕ್ಕೂ ಸಾಧನೆಗಳನ್ನ ನಿಮ್ಮದು ಮಾಡ್ಕೊಂಡಿದ್ದೀರಲ್ವ ನೀವು ಸಾಯಿಸೋದಕ್ಕೆ. उन साधनों द्वारा एक ही साथ चिंटियाँ व मच्छर व अनेक प्रकार के कीटाणु इकट्ठे हो विनाश हो जाते हैं ना. ಒಂದು ಭಾಳ ಇಕ್ಕಟ್ಟ ರೂಪದಲ್ಲಿ ಸೊಳ್ಳೆಗಳು ರಾಶಿಯಾಗಿ ಸತ್ತು ಬಿಡ್ತವಲ್ವ. ಹೊಡೆದ್ಬಿಟ್ರೆ ಅದು ನೀವು, ಅಥವಾ ಹಿಟ್ಟು ಹೊಡಿತೀರಲ್ವ, ಕಾಕ್ರೋಚಸ್ ಎಟ್ ಎ ಟೈಮ್, ಅಥವಾ ಇರುವೆಗಳು ಎಟ್ ಎ ಟೈಮ್ ಗುಂಪಾಗಿ ಸಾಯ್ತವಲ್ವ. ಸಾಧನ ತಮ್ಮದು ಮಾಡ್ಕೊಂಡಿದ್ದೀರಲ್ಲ ನೀವು. ऐसे आज के समय मानव भी मच्छर चिंटियों सदृश अकाल मृत्यु के वश हो रहे हैं. ಹಾಗೆಯೇ ಈಗಿನ ಒಂದು ಸಮಯ ಮಾನವರು ಕೂಡ ಸೊಳ್ಳೆಗಳ ಮತ್ತು ಇರುವೆಗಳ ಗ್ರೂಪ್ ರೂಪದಲ್ಲಿ, ಸದೃಶ್ಯದಲ್ಲಿ ಅಕಾಲ ಮೃತ್ಯು ವಶವಾಗ್ತಾ ಇದ್ದಾರೆ, ಅಕಾಲ ಮೃತ್ಯುವಿನ ವಶವಾಗ್ತಾ ಇದ್ದಾರೆ. ಮಾನವ ಅವ್ರ ಚಿಂಟಿಯೋ ಮೇ ಅಂತರ್ ಹಿ ನಹಿ ರಹಾ ಹೇ. ಮಾನವ ಮತ್ತು ಇರುವೆಗಳ ಅಂತರನೇ ಉಳ್ಕೊಂಡಿಲ್ಲ, ಅಂದರೆ ಗುಂಪಾಗಿ ಈ ಒಂದು ಅಕಾಲಿ ಮೃತ್ಯುಗಳಾಗ್ತಾ ಇದೆ. यह सब हिसाब किताब और सदा के लिए समाप्त होने के कारण इकट्ठा अकाली मृत्यु का तूफान समय प्रति समय आ रहा है. बाबा ಏನು ಕೇಳ್ತಾ ಇದ್ದಾರೆ, ಲೆಕ್ಕ ಪುಸ್ತಕ ಸದಾಗೋಸ್ಕರ ಸಮಾಪ್ತ ಆಗುವುದಕ್ಕೆ ಕಾರಣ ಇಕ್ಕಟ್ಟ ಅಕಾಲ ಮೃತ್ಯು ಮತ್ತು ಅದರ ಒಂದು ಬಿರುಗಾಳಿಯ ಸಮಯ ಪ್ರತಿ ಸಮಯ ಬರ್ತಾ ಇದೆ ಅಂತಿದ್ದಾರೆ ಪಾಪರು.
वैसे धर्मराजपुरी में भी सजाओं का पाठ अंत में नूंदा हुआ है. ಹಾಗೆಯೇ ಧರ್ಮರಾಜಪುರಿಯಲ್ಲೂ ಕೂಡ ಶಿಕ್ಷೆಗಳ ಪಾತ್ರವು ಅಂತ್ಯದಲ್ಲಿ ಫಿಕ್ಸ್ ಆಗಿದೆ. लेकिन वह सजाएं सिर्फ आत्मा अपने आप भोगती और हिसाब किताब चुक्त करती है. ಆದರೆ ಅಲ್ಲಿ ಏನಾಗ್ತದೆ, ಧರ್ಮರಾಜಪುರಿಯಲ್ಲಿ ಏನಾಗ್ತದೆ, ಶಿಕ್ಷೆಗಳನ್ನು ಬರೀ ಆತ್ಮ ತನ್ನದು ತಾನೇ ಭೋಗಿಸುತ್ತೆ, ಲೆಕ್ಕ ಪುಸ್ತಕವನ್ನು ಚುಕ್ತ ಮಾಡಿಕೊಳ್ತದೆ. लेकिन कर्मों के हिसाब अनेक प्रकार में भी विशेष 3 प्रकार के है. ಕರ್ಮದ ಒಂದು ಲೆಕ್ಕದ ಪ್ರಕಾರ, ಲೆಕ್ಕದ ಪ್ರಕಾರ ಅನೇಕ ಪ್ರಕಾರದಲ್ಲಿ ವಿಶೇಷ 3 ಪ್ರಕಾರ ಇದೆ. एक है आत्मा को अपने आप भोगने वाले हिसाब. ಒಂದು ಆತ್ಮ ತನ್ನಷ್ಟಕ್ಕೆ ತಾನೇ ಭೋಗಿಸುವಂಥದ್ದು ಒಂದು ಲೆಕ್ಕ. ಇನ್ನೊಂದು ಬಿಮಾರಿಯ ರೋಗಗಳಿಂದ, ಶರೀರದ ರೋಗಗಳಿಂದ ಭೋಗಿಸುವಂಥದ್ದು. अपने आप ही आत्मा तन के रोग द्वारा हिसाब चुक्त करती है. ನೋಡಿ, ಯಾರಿಗೆ ಹುಷಾರಿಲ್ಲ ಅಂದರೆ ಏನರ್ಥ, ಲೆಕ್ಕಾಚಾರ ಇದೆ, ಅದು ತನ್ನಷ್ಟಕ್ಕೆ ತಾನು ಆ ಒಂದು ತನುವಿನ ರೋಗದ ಮುಖಾಂತರ ಲೆಕ್ಕವನ್ನು ಚುಕ್ತ ಮಾಡಿಕೊಳ್ತದೆ. ऐसे और भी दिमाग कमज़ोर होना व किसी भी प्रकार की भूत प्रवेशता. ನೋಡಿ, ಇನ್ನು ದಿಮಾಗ್ ಬುದ್ಧಿ ಬಲಹೀನ ಆಗಿಬಿಡ್ತದೆ. ಕೆಲವೊಬ್ಬರದು ಮೆಂಟಲ್ ಅಂತ ಹೇಳ್ತೀರಲ್ವ, ಮೆಂಟಲ್ ಆಗಿಬಿಡ್ತಾರೆ, ಬುದ್ಧಿ ಬಲಹೀನ ಆಗಿಬಿಡುವಂಥದ್ದು, ಮತ್ತು ಯಾವುದೇ ಪ್ರಕಾರದ ಒಂದು ಭೂತಗಳು ಪ್ರವೇಶ ಆಗುವಂಥದ್ದು. ऐसे प्रकार की सजाओं द्वारा ಈ ಥರ ಶಿಕ್ಷೆಗಳ ಮುಖಾಂತರ ಆತ್ಮ ಸ್ವಯಂ ಹಿಸಾಬ್ ಕಿತಾಬ್ ಭೋಗತಿ है. ಸ್ವಯಂ ಆತ್ಮ ಸ್ವಯಂ ಲೆಕ್ಕ ಪುಸ್ತಕವನ್ನು ಭೋಗಿಸ್ತದೆ. दूसरा हिसाब है संबंध संपर्क द्वारा दुख की प्राप्ति. ಎರಡನೇ ಹಿಸಾಬ್ ಏನು ಹೇಳ್ತಿದ್ದಾರೆ ಬಾಬಾ, ಸಂಬಂಧ ಸಂಪರ್ಕದ ಮುಖಾಂತರ ದುಃಖ ಪ್ರಾಪ್ತಿ ಆಗ್ತದೆ. ಮೊದಲನೇದ್ದು ತನುವಿನ ಒಂದು ರೋಗಗಳು ಅಂತ ಹೇಳಿದರು ಬಾಬರವರು. ತನುವಿನ ರೋಗದ ಮುಖಾಂತರ ಲೆಕ್ಕ ಚುಕ್ತಾಗ್ತದೆ. ಇನ್ನೊಂದು ಬುದ್ಧಿ ಇದೆಯಲ್ವಾ, ಬುದ್ಧಿ ಬಲಹೀನ ಆಗ್ತದೆ, ಮೆಂಟಲ್ ಆಗ್ತಾರೆ. ಇಲ್ಲ ಅಂದರೆ ಯಾವುದೋ ಒಂದು ಪ್ರಕಾರದ ಭೂತ ಪ್ರವೇಶ ಆಗಿ ಅನುಭವಿಸ್ತಾರೆ. ಲೆಕ್ಕ ಪುಸ್ತಕ ಚುಕ್ತ ಮಾಡ್ಕೋಬೇಕಲ್ಲ. ಆತ್ಮ ತನ್ನಷ್ಟಕ್ಕೆ ತಾನೇ ಭೋಗಿಸುವಂಥದ್ದು ಮೊದಲನೇದು. ಎರಡನೇದು ಸಂಬಂಧ ಸಂಪರ್ಕದ ಮುಖಾಂತರ ದುಃಖದ ಪ್ರಾಪ್ತಿಯಾಗ್ತದೆ. ಯಹ ತೋ ಸಮझ सकते हो ना कि कैसे है. और तीसरा है प्राकृतिक अपदाय ದ್ವಾರ. ಮೂರನೇದು ನೋಡಿ ಏನಿದೆ, ಪ್ರಾಕೃತಿಕ ಅಪದಾಯಗಳ ಮುಖಾಂತರ ಲೆಕ್ಕ ಪುಸ್ತಕ ಚುಕ್ತ ಆಗುವುದು ಇದೆ. तीनों प्रकार के आधार से हिसाब किताब चुक्त हो रहे हैं. ಮೂರೂ ಪ್ರಕಾರದ ಆಧಾರದಿಂದ ಲೆಕ್ಕ ಪುಸ್ತಕ ಚುಕ್ತ ಆಗ್ತಾ ಇದೆ ಅಂತಾರೆ ಬಾಬ್ರವರು. ಚುಕ್ತ ಆಗ್ತಾ ಇದೆ ಅಂತಿದ್ದಾರೆ ಬಾಬ್ರವರು. तो धर्मराजपुरी में संबंध और संपर्क द्वारा हिसाब व प्राकृतिक आपदाओं द्वारा हिसाब किताब चुक्त नहीं होगा. अंडरलाइन. ಹಾಗಾದರೆ ಧರ್ಮರಾಜಪುರಿಯಲ್ಲಿ ಸಂಬಂಧ ಹಾಗೂ ಸಂಪರ್ಕದ ಮುಖಾಂತರ ಲೆಕ್ಕ ಮತ್ತು ಪ್ರಾಕೃತಿಕ ಆಪದಾವುಗಳ ಮುಖಾಂತರ ಲೆಕ್ಕ ಪುಸ್ತಕ ಚುಕ್ತ ಆಗುವುದಿಲ್ಲ. ವಹ ಯಹ ಸಾಕಾರ ಸೃಷ್ಟಿ ಮೇ ಹೋಗಾ. ಸಾರೇ ಪುರಾಣೆ ಖಾತೆ ಸಭಿ ಕೆ ಖತಮ್ ಹೋನೆ ಹಿ ಹೇ. ಎಲ್ಲ ಹಳೆಯ ಖಾತೆ ಎಲ್ರದೋ ಸಮಾಪ್ತಿ, ಖತಮ್, ಫಿನಿಶ್ ಆಗಲೇಬೇಕು ಅಂತಿದ್ದಾರೆ ಬಾಬಾ. इसलिए यहाँ हिसाब किताब चुक्त की मशीनरी अभी तीव्र गति से चलनी ही है. ಹೀಗಾಗಿ ಈ ಒಂದು ಲೆಕ್ಕ ಪುಸ್ತಕದ ಒಂದು ಮಷಿನರಿ ತೀವ್ರಗತಿ ನಡಿಲೇಬೇಕು ಅಂತಿದ್ದಾರೆ ಬಾಬ್ರವರು. ವಿಶ್ವ ಮೇ ಯಹ ಸಬ್ ಹೋನಾ ಹಿ ಹೈ. ವಿಶ್ವದಲ್ಲಿ ಇದೆಲ್ಲ ಆಗಲೇಬೇಕು. ಸಮಜಾ, ಯಹ ಹೇ ಕರ್ಮೋಂ ಕಿ ಗತಿ ಕಾ ಹಿಸಾಬ್ ಕಿತಾಬ್. ಇದಾಗಿದೆ ಕರ್ಮದ ಗತಿಯ ಒಂದು ಲೆಕ್ಕ ಪುಸ್ತಕ ಅಂತಿದ್ದಾರೆ ಪರಮಾತ್ಮ. अब अपने आप को चेक करो कि मुझ ब्राह्मण आत्मा का तीव्र गति के तीव्र पुरुषार्थ द्वारा सब पुराने हिसाब किताब चुक्त हुए हैं व अभी भी कुछ बोझ रहा हुआ है. ಈಗ ನಿಮ್ಮಷ್ಟಕ್ಕೆ ನೀವು ಚೆಕ್ ಮಾಡಿಕೊಡ್ರೆ ನಾವು ಎಷ್ಟರ ಮಟ್ಟಿಗೆ ಬ್ರಾಹ್ಮಣ ಆತ್ಮಗಳು ತೀವ್ರಗತಿಯಿಂದ ತೀವ್ರ ಪುರುಷಾರ್ಥದ ಮುಖಾಂತರ ಎಲ್ಲ ಹಳೆಯ ಲೆಕ್ಕ ಪುಸ್ತಕವನ್ನು ಚುಕ್ತ ಆಗಿದವ ಅಥವಾ ಇನ್ನೂ ಉಳ್ಕೊಂಡಿದವ ಭಾರ, ಹೊರೆ ಇನ್ನೂ ಉಳ್ಕೊಂಡಿದೆಯಾ, ಪುರುಷಾರ್ಥ ಮಾಡ್ರಿ ಅಂತ ಪರಮಾತ್ಮ ಸ್ವಯಂ ಬೆನ್ನು ಹತ್ತಿದ್ದಾರೆ. ನಾವು ನೆಪಗಳನ್ನು ರೀಸನ್ಸನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇದ್ದರೆ ಹೇಗಾಗ್ತದೆ, ಚುಕ್ತ ಆಗುವುದಿಲ್ಲ. ಹೊಡ್ತಾ ಈ ಥರ ಮೇಲೆ 3 ರೂಪದಲ್ಲಿ ಹೇಳಿದರೆ ಅಲ್ವಾ, ಆತ್ಮ ತನ್ನಷ್ಟಕ್ಕೆ ತಾನು ಭೋಗಿಸುತ್ತೆ, ಮೆಂಟಲ್ ಇಲ್ನೆಸ್ ಬರ್ತದೆ, ದೇಹದ ಒಂದು ಬಿಮಾರಿಯ ಬರ್ತವೆ. ಇವೆಲ್ಲ ಯಾವಾಗ ಬರ್ತವೆ? ನೀವು ಯೋಗವನ್ನು ಜೋಡಿಸ್ತಾ ಇಲ್ಲಲ್ಲ ಬಾಬನ ಜೊತೆ. ಯೋಗಾಗ್ನಿ ಇಲ್ಲ ಅಂದರೆ ಆಟೋಮೆಟಿಕ್ ಇವೆಲ್ಲ ಮೇಲೆ ಏನು ಭೂತ ಪ್ರವೇಶ ಆಗ್ತದೆ, ಇವೆಲ್ಲದ್ದೂ ಆಗ್ತದೆ.
ಲೆಕ್ಕ ಪುಸ್ತಕ ಚುಕ್ತ ಮಾಡ್ಕೋಬೇಕಂದ್ರೆ ತೀವ್ರಗತಿಯಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದೀನಿ ನಾನು ಅಂತ ಚೆಕ್ ಮಾಡಿಕೊಡ್ರಿ ಅಂತಿದ್ದಾರೆ ಬಾಬ್ರವರು. ಆ ಪುರುಷಾರ್ಥದ ಮುಖಾಂತರ ಲೆಕ್ಕ ಪುಸ್ತಕವನ್ನು ಚುಕ್ತ ಮಾಡ್ಕೊಂಡಿದ್ದೀನ, ಇನ್ನೂ ಬೋಜ ಹೊರೆ ಇಟ್ಕೊಂಡಿದ್ದೀನ ಚೆಕ್ ಮಾಡಿಕೊಡ್ರಿ. ಪ್ರಾಕೃತಿಕ ವಿಕೋಪಗಳು. ಪುರಾಣ ಖಾತಾ ಅಭಿ ಕುಚ್ ರಹಾ ಹುವಾ ಹೇ ವಾ ಸಮಾಪ್ತ ಹೋ ಗಯಾ ಹೇ ಚೆಕ್ ಮಾಡಿಕೊಡ್ರಿ. ಹಳೆಯ ಖಾತೆ ಇವಾಗ ಇನ್ನೂ ಉಳ್ಕೊಂಡಿದೆಯಾ, ಸಮಾಪ್ತಿ ಆಗಿದೆಯಾ ನೋಡಿಕೊಡ್ರಿ. ಇಸ್ಕಿ ವಿಶೇಷ ನಿಶಾನಿ ಜಾನ್ತೆ ಹೋ. ಹಳೆಯ ನೋಡಿ ಬಾಬಾ ಏನು ಹೇಳ್ತಿದ್ದಾರೆ, ಹಳೆಯ ಖಾತೆ ಇನ್ನೂ ಉಳ್ಕೊಂಡಿದೆಯಾ ಅಥವಾ ಸಮಾಪ್ತಿಯಾಗಿದೆಯಾ, ಇದಕ್ಕೊಂದು ವಿಶೇಷ ಗುರ್ತು ಏನು, ಚಿಹ್ನೆ ಏನು ತಿಳ್ಕೊಂಡಿದ್ದೀರಾ ನೀವು? श्रेष्ठ परिवर्तन में व श्रेष्ठ कर्म करने में कोई भी अपना स्वभाव संस्कार विघ्न डालता है। वह जितना चाहते हैं, जितना सोचते हैं उतना नहीं कर पाते हैं, और यही बोल निकलते व संकल्प मन में चलते हैं कि न चाहते भी पता नहीं क्यों हो जाता है, पता नहीं क्या हो जाता है। वह स्वयं की चाहना श्रेष्ठ होते, हिम्मत उल्लास होते भी परवश अनुभव करते हैं। कहते हैं ऐसा करना तो नहीं था, सोचा नहीं था लेकिन हो गया। इसको कहा जाता है स्वयं के पुराने स्वभाव संस्कार के परवश. ನೋಡಿ ನಿಮ್ಮಷ್ಟಕ್ಕೆ ನೀವು ಚೆಕ್ ಮಾಡ್ಕೋಬೋದು. ನಾವು ಬಾಬಾ ಕನ್ನಡಿ ಕೊಟ್ಬಿಟ್ರು, ಜ್ಞಾನದ ಕನ್ನಡಿ ಕೊಟ್ಟರು. ಎಷ್ಟು ಮಟ್ಟಿಗೆ ಲೆಕ್ಕ ಪುಸ್ತಕವನ್ನು ನಾವು ಚುಕ್ತ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ನಿಶಾನೆ ಹೇಳಿಬಿಟ್ರು ಬಾಬರವರು. ಸಂಕೇತ ಹೇಳಿದರು, ಚಿಹ್ನೆಗಳನ್ನು ಹೇಳಿದರು ಬಾಬರವರು. ಶ್ರೇಷ್ಠ ಪರಿವರ್ತನೆಯಲ್ಲಿ, ಶ್ರೇಷ್ಠ ಕರ್ಮ ಮಾಡುವುದರಲ್ಲಿ ಯಾವುದಾದರೂ ತಮ್ಮ ಸ್ವಭಾವ ಸಂಸ್ಕಾರ ವಿಘ್ನ ಆಗ್ತಾ ಇದೆಯಾ? ಎಷ್ಟು ನೀವು ಇಚ್ಛೆ ಪಡ್ತಾ ಇದ್ದೀರಿ, ಎಷ್ಟು ನೀವು ವಿಚಾರ ಮಾಡ್ತಾ ಇದ್ದೀರಿ ನಾನು ಇಷ್ಟು ಮಾಡಬೇಕು ಅಂತ, ಅಷ್ಟು ಮಾಡಲಿಕ್ಕೆ ಆಗುವುದಿಲ್ಲ. ಇದರ ಅರ್ಥ ಲೆಕ್ಕ ಪುಸ್ತಕ ಪೆಂಡಿಂಗ್ ಇದೆ ಅಂತ, ಲೆಕ್ಕಾಚಾರ ಪೆಂಡಿಂಗ್ ಇದೆ ಅಂತ. ಅಂದರೆ ನಿಮ್ಮದು ವಿಕರ್ಮಗಳ ಪಾಪ ಹೊರೆ ಇದೆ ಅಂತ, ಕ್ಲಿಯರ್ ಆಗಿಲ್ಲ ಅಂತ. ಏನು ಎಷ್ಟು ಮಾಡಬೇಕು ಅಂತ ಅಂದ್ಕೊಳ್ತೀರ, ಆಗ್ತಾ ಇಲ್ಲಲ್ವ? ಸ್ವಭಾವ ಸಂಸ್ಕಾರ ವಿಘ್ನ ಆಗ್ತಾ ಇದೆ. ಎಷ್ಟು ಬೇಕು ಅಷ್ಟು, ಎಷ್ಟು ವಿಚಾರ ಮಾಡ್ತೀರಿ ಅಷ್ಟು ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಇದೇ ಮಾತು ಹೊರಗಡೆ ಬರ್ತಾ ಇದೆ, ಸಂಕಲ್ಪ ಮನಸ್ಸಿನಲ್ಲಿ ನಡೀತಾ ಇದೆ. ಬೇಡ ಬೇಡ ಅಂದ್ರೂ ಆಗ್ಬಿಡ್ತದೆ ಬಾಬಾ, ಗೊತ್ತಿಲ್ಲ ಯಾಕೆ ಹಿಂಗಾಗ್ಬಿಡ್ತದೆ ಅಂತಿದ್ದೀರಿ. ಇದರ ಅರ್ಥ ಲೆಕ್ಕಾಚಾರ ಜೋರಿದೆ, ಹೊರೆ. ಮತ್ತು ಇನ್ನೊಂದೇನು, ನಿಮ್ಮದು ಒಂದು ಇಚ್ಛೆ ಶ್ರೇಷ್ಠ ಇದೆ, ಇಚ್ಛೆ ಶ್ರೇಷ್ಠ ಇದೆ. ಬಾಬಾ ನಾನು ತೀವ್ರಗತಿಯಲ್ಲಿ ಪ್ರತಿಯೊಂದು ಕ್ಲಾಸ್ ಅಟೆಂಡ್ ಮಾಡಬೇಕು, ಪ್ರತಿ ಸೆಕೆಂಡ್ ಬೈ ಸೆಕೆಂಡ್ ನಾನು ತೀವ್ರಗತಿಯಲ್ಲಿ ಪುರುಷಾರ್ಥ ಮಾಡಬೇಕು, ದಿನಕ್ಕೆ 10 ಅವರಾದರೂ ಬಾಬನ ಜೊತೆಗೆ ಕನೆಕ್ಷನನ್ನು ಹೊಂದಬೇಕು. ಏನೆಲ್ಲ ಬಾಬಾ ಶೆಡ್ಯೂಲ್ ಹಾಕಿದರೆ ಅದರ ಪ್ರಕಾರ ಮಾಡಿದರೆ ನನಗೆ 8 ಅವರಾದರೂ ಅಲ್ಲಿ ಕವರ್ ಆಗ್ತದೆ. ಮಿಕ್ಕಿರೋ 2 ಅವರ್ ನಾನು ಎಕ್ಸ್ಟ್ರಾ ಟೈಮ್ ತೊಗೊಂಡು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀರಿ ಅಂದ್ಕೊಡ್ರಿ. ಸ್ವಯಂನ ಇಚ್ಛೆ ಶ್ರೇಷ್ಠ ಇದೆ, ಹಿಮ್ಮತ್ ಉಲ್ಲಾಸ್ ಇದ್ದೂ ಕೂಡ, ನಿಮ್ಮಲ್ಲಿದ್ದೂ ಕೂಡ ಪರವಶ ಅನುಭವ ಮಾಡ್ತೀರಿ. ಯಾಕೆ ಆಗ್ತಾ ಇಲ್ಲ ಬಾಬಾ ಅಂತಿರ್ತೀರಿ, ಪರವಶ ಆಗಿಬಿಟ್ಟು. ಯಾಕೆ ಆಗ್ತಾ ಇಲ್ಲ ಬಾಬಾ, ಎಲ್ಲವೂ ನಾನು ಪ್ರಯತ್ನ ಮಾಡ್ತಿದ್ದೀನಿ, ಎಲ್ಲ ಥರದಿಂದ ನೀನು ನನಗೆ ಬೆನ್ನು ಹತ್ತಿ ಮಾಡಿಸ್ತಾ ಇದೆಯಾ, ನಾನು ಎಲ್ಲನೂ ಮಾಡಬೇಕು ಅಂತ ಇಚ್ಛೆ ಇದೆ, ಆದರೂ ಆಗ್ತಾ ಇಲ್ಲ ಬಾಬಾ, ಪರವಶ ಅನುಭವ ಮಾಡ್ತೀರಿ. ಕತೆ ಏಸಾ ಕರ್ನಾ ತೋ ನಹಿ ತಾ, ಹೇಳ್ತೀರಿ ಹಿಂಗೆ ಹಿಂಗೆ ಮಾಡಬಾರ್ದಾಗಿತ್ತು ನಾನು ಅಂತ ವಿಚಾರ ಮಾಡ್ತೀರಿ, ಹೇಳ್ತೀರಿ. ಸೋಚಾ ನಹಿ ತಾ, ನಾನು ವಿಚಾರನೇ ಮಾಡಿರಲಿಲ್ಲ ಹಿಂಗೆ ಯಾಕಾಯಿತು ಅಂತ ಹಿಂಗೆ ವಿಚಾರ ಮಾಡ್ತೀರಿ ನೀವು. ನಾನು ವಿಚಾರಣೆ ಮಾಡಿರಲಿಲ್ಲ, ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡ್ತೀನಿ ಅಂತಲೇ ಗೊತ್ತಿರಲಿಲ್ಲ ನನಗೆ, ಸ್ವಪ್ನದಲ್ಲೂ ಅಂದ್ಕೊಂಡಲ್ಲ ನಾನು ಹಿಂಗೆ ಮಾಡ್ತೀನ ಅಂತ. ಇಸ್ಕೋ ಕಹಾ ಜಾತಾ ಹೇ ಸ್ವಯಂ ಕೆ ಪುರಾನೆ ಸ್ವಭಾವ ಸಂಸ್ಕಾರ ಕೆ ಪರವಶ್. ಇದಕ್ಕೆ ಹೇಳಲಾಗ್ತದೆ ಸ್ವಯಂನ ಹಳೆಯ ಸ್ವಭಾವ ಸಂಸ್ಕಾರಗಳ ಪರವಶ ಆಗಿದೆ ಆತ್ಮ. ವಾ ಕಿಸಿ ಸಂಘ ದೋಷಕ್ಕೆ ಪರವಶ. ಇದೊಂದು ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ ನೋಡಿ ಪಾಪರವರು. ಐದರ್ ನಿಮ್ಮ ಸ್ವಭಾವ ಸಂಸ್ಕಾರಗಳ ಪರವಶ ಆಗಿದ್ದೀರಿ, ಇಲ್ಲ ಯಾವುದೇ ಸಂಘ ದೋಷಕ್ಕೆ ಪರವಶ ಆಗಿದ್ದೀರಿ, ಯಾವುದೇ ಪುರುಷಾರ್ಥ ಮಾಡದೇ ಇರುವಂತಹವರ ಸಂಘದಲ್ಲಿ ಹೋಗಿದ್ದೀರಿ. ನೀನೇ ಬಾಬಾ ಸಂಘ ದೋಷದ ಬಗ್ಗೆ ಹೇಳಿದರು. ಯಾವುದೇ ವಾಯುಮಂಡಲದ ವೈಬ್ರೇಷನ್ನ ಒಂದು ಪರವಶ ಆಗಿದ್ದೀರಿ. ಯಹ ತೀನೋ ಪ್ರಕಾರಕ್ಕೆ ಪರವಶ स्थितियाँ होती है तो न चाहते हुए होना, सोचते हुए न होना, व परवश बन सफलता को प्राप्त न करना, यह निशानी है पिछले पुराने खाते के बोझ की ಅಂತಿದ್ದಾರೆ ಪಾಪರವರು. ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ವಯಂನ ಹಳೆಯ ಸ್ವಭಾವ ಸಂಸ್ಕಾರದ ಪರವಶ. ನಾನು ವಿಚಾರಣೆ ಮಾಡಲಿ ಆದರೆ ಆಯಿತು,
ಈ ಥರ ಮಾಡಬಾರ್ದಾಗಿತ್ತು. ಸ್ವಯಂನ ಇಚ್ಛೆ ಶ್ರೇಷ್ಠ ಇದೆ, ಉಮ್ಮಂಗ ಉಲ್ಲಾಸ ಇದೆ, ಇದ್ದರೂ ಕೂಡ ಪರವಶ ಅನುಭವ ಮಾಡುವಂಥದ್ದು. ಯಾವುದೇ ಸಂಘದೋಷದ ಪರವಶ, ಯಾವುದೇ ವಾಯುಮಂಡಲದ ವೈಬ್ರೇಷನ್ ಪರವಶ ಆಗಿರ್ಬೋದು. 3 ಪ್ರಕಾರದ ಪರವಶ ಸ್ಥಿತಿ ಇರ್ತದೆ. ಅಂದರೆ ಬೇಡ ಅಂದ್ರೂ ಕೂಡ ಆಗೋದು, ವಿಚಾರ ಮಾಡ್ತಾ ಇದ್ದೂ ಕೂಡ ಆಗ್ತಾ ಇಲ್ಲ, ಪರವಶ ಅನುಭವ ಮಾಡಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳದೇ ಇರುವಂಥದ್ದು, ಆಗ್ತಾಯಿಲ್ಲ ಸಫಲತೆ. ಇದು ಗುರುತು ಏನಾಗಿದೆ ಅಂದರೆ ಹಿಂದಿನ ಹಳೆಯ ಖಾತೆಯ ಬೋಜದ್ದು ಅಂತಿದ್ದಾರೆ ಬಾಬ್ರವರು. पिछले पुराने खाते की बोझ की इन ನಿಶಾನಿಯೋ ದ್ವಾರ ಅಪನೆ ಆಪ್ ಕೋ ಚೆಕ್ ಕರೋ. ಈ ಒಂದು ಗುರುತುಗಳ ಮುಖಾಂತರ, ನೀವು ಈ ಒಂದು ಚಿಹ್ನೆಗಳ ಮುಖಾಂತರ, ಸಂಕೇತಗಳ ಮುಖಾಂತರ ನಿಮ್ಮನ್ನು ಚೆಕ್ ಮಾಡಿಕೊಡ್ರಿ. ಕಿಸಿ ಭಿ ಪ್ರಕಾರ ಕಾ ಬೋझ ಉಡ್ತಿ ಕಲಾ ಕೆ ಅನುಭವ ಸೆ ನೀಚೆ ತೋ ನಹೀ ಲೇ ಆತಾ ಹೈ. ಯಾವುದೇ ಪ್ರಕಾರದ ಬೋಜ, ಹೊರೆ, ಹಾರುವ ಕಲೆಯ ಅನುಭವದಿಂದ ಕೆಳಗಡೆ ಅಂತೂ ತರ್ತಾ ಇಲ್ವಲ್ಲ. हिसाब चुक्त अर्थात हर प्राप्ति के अनुभवों में उड़ती कला. ಲೆಕ್ಕ ಚುಕ್ತ ಅಂದರೆ ಪ್ರತಿ ಪ್ರಾಪ್ತಿಯ ಅನುಭವದಲ್ಲಿ ಏರುವ ಕಲೆ, ಹಾರುವ ಕಲೆ. ಕಬ್ ಕಬ್ ಪ್ರಾಪ್ತಿ ಹೇ, ಕಬ್ ಹೇ ತೋ ಅಬ್ ರಹಾ ಹುವಾ ಹೇ. ನೋಡಿ, ಅವಾಗವಾಗ ಮಾತ್ರ ಪ್ರಾಪ್ತಿ ಅಂದರೆ ಇನ್ನೂ ನಿಮಗೆ ಲೆಕ್ಕಾಚಾರ ಉಳ್ಕೊಂಡಿದೆ ಅಂತ. ತೋ ಇಸಿ ವಿಧಿ ಸೆ ಅಪನೆ ಆಪ್ ಕೋ ಚೆಕ್ ಕರೋ. ಈ ವಿಧಿಯಿಂದ ನೀವೆಲ್ಲರೂ ನಿಮ್ಮನ್ನು ಚೆಕ್ ಮಾಡ್ಕೋಬೋದು. ಲೆಕ್ಕಾಚಾರ, ಹಳೆಯ ಲೆಕ್ಕಾಚಾರ, ಪಾಪದ ಕರ್ಮಗಳ ಒಂದು ಹೊರೆ ಏನಿದೆ ಅದು ಚುಕ್ತ ಮಾಡ್ಕೊಂಡಿದ್ದೇನೋ ಇಲ್ಲಂತ ಈ ವಿಧಿಗಳ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು. ದುಃಖಮಯ ದುನಿಯಾ ಮೇ ತೋ ದುಃಖ ಕಿ ಘಟನಾओं के पहाड़ ಪಟ್ನಿ ಹೀ ಹೇ ಅಂತಿದ್ದಾರೆ ಪಾಪ. ಈ ದುಃಖಮಯ ಪ್ರಪಂಚದಲ್ಲಿ ಅಂತೂ ದುಃಖದ ಒಂದು ಘಟನೆಗಳೆಂಬ ಬೆಟ್ಟಗಳು ಉರುಳಲಿದೆ ಅಂತಿದ್ದಾರೆ ಪಾಪರು. ಏಸೇ ಸಮಯ ಪರ್ ಸೇಫ್ಟಿ ಕಾ ಸಾಧನ ಹೇ ಹಿ. ಈ ಥರ ಸಮಯದಲ್ಲಿ ಸೇಫ್ಟಿಯ ಸಾಧನ ಪರಮಾತ್ಮ ಛತ್ರ ಛಾಯಾ. ಛತ್ರ ಛಾಯಾ ತೋ ಹೇ ಹಿ ನಾ. ಅಚ್ಚ, ಪರಮಾತ್ಮ ಛತ್ರ ಛಾಯಾ. ನೋಡಿ, ಲೆಕ್ಕಾಚಾರ, ಹೊರೆ, ಬೋಜ ಇನ್ನೂ ಇದೆ ಅಂದರೆ ತೀವ್ರಗತಿಯಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದೀನಿ, ಚೆಕ್ ಮಾಡಿಕೊಡ್ರಿ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಸೇಫ್ಟಿಯ ಸಾಧನೆ ಏನಂದ್ರು ಬಾಬಾ? ಛತ್ರಛಾಯೆ, ಪರಮಾತ್ಮ ಛತ್ರಛಾಯೆ. ಎಲ್ಲರ ಹತ್ರ ಪರಮಾತ್ಮ ಛತ್ರಛಾಯೆ ಇದೆಯಾ? ಅಭ್ಯಾಸ ಮಾಡಿಸ್ತಾರಲ್ವ ಅವಾಗವಾಗ ಬಾಬಾ. ರಕ್ಷಾ ಕವಚ ಅದೇ ಛತ್ರಛಾಯೆ. ತಮ್ಮೆಲ್ರಿಗೂ ಎವ್ರಿ ಡೇ ಹಾಕ್ತಾರೆ ಬಾಬರವರು. ಒಂದು ಕ್ಲಾಸಲ್ಲೂ ಮಿಸ್ ಮಾಡ್ತಾರೆ ಬಾಬಾ, ಹಾಕ್ತಾ ಇರ್ತಾರೆ. ಹಾಗಾಗಿ ಸಂಘದ ರಂಗು ಹಚ್ಕೊಳ್ತಾ ಇರಿ ಅವಾಗವಾಗಲ್ಲ, ಸದಾ. ಇವೆಲ್ಲ ಆಗೋದಿದೆ. ಹಾಗಾಗಿ ನಮ್ಮ ಪುರುಷಾರ್ಥ ತೀವ್ರಗತಿಯಲ್ಲಿ ಪರಮಾತ್ಮ ಛತ್ರ ಛಾಯೆ ಸೇಫ್ಟಿ ಸಾಧನೆ ಇಟ್ಕೊಳ್ರಿ, ಮುಂದುವರಿತಾ ಹೋಗ್ರಿ ಅಂತಾರೆ ಪಾಪರವರು. ನೋಡಿದ್ರೆ ಚೆಕ್ ಮಾಡಿಕೊಂಡ್ರೆ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಬಾಬಾ ಕನ್ನಡಿಯನ್ನು ಕೊಟ್ಬಿಟ್ಟಿದ್ದಾರೆ. ನಾವು ಎಷ್ಟು ಮಟ್ಟಿಗೆ ಇದ್ದೀವಿ, ಲೆಕ್ಕಾಚಾರ ಚುಕ್ತ ಆಗಿದೆಯೋ ಇಲ್ವೋ ಚೆಕ್ ಮಾಡ್ಕೋಬೋದು. ಸಾಕಷ್ಟು ಉದಾಹರಣೆಗಳಿದೆ. ಬಾಬಾ ಹೇಗೆ ಛತ್ರಛಾಯೆ ಹಾಕಿದ್ದಾಗ ಕಾಪಾಡ್ತಾರೆ ಅನ್ನೋದು ಸಾವಿರಾರು ಉದಾಹರಣೆಗಳಿದೆ. ತಮ್ಮೆಲ್ರಿಗೂ ಮಧ್ಯದಲ್ಲಿ ಕ್ಲಾಸಲ್ಲಿ ಹೇಳಲಾಗ್ತದೆ ಉದಾಹರಣೆಗಳನ್ನು. ಓಕೆ, ಈಗ ಬಾಪ್ದಾದ ನಾವೆಲ್ಲ ಮಕ್ಕಳಿಗೆ ಸೂಕ್ಷ್ಮವತನದಲ್ಲಿ ಅತ್ಯಂತ ಸಮೀಪದಲ್ಲಿ ಪ್ರತಿಯೊಂದು ಮಗುವನ್ನು ಕರೀತಾ ಪ್ರತಿಯೊಂದು ಮಗುವಿಗೆ ಮಸ್ತಕಕ್ಕೆ ವಿಜಯೀಭವದ ತಿಲಕವನ್ನು ಹಚ್ತಾ ಇದ್ದಾರೆ. ಕೊರಳಲ್ಲಿ ರಕ್ಷಕವಚವನ್ನು ಹಾಕ್ತಾ ಇದ್ದಾರೆ. ಪರ್ಮನೆಂಟ್ ರಕ್ಷಕವಚ ಅನುಭವ ಮಾಡಿ ಎಲ್ಲರೂ. ಪರ್ಮನೆಂಟ್ ರಕ್ಷಕವಚವನ್ನು ಪರಮಾತ್ಮ ಹಾಕ್ತಾ ಇದ್ದಾರೆ. ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜ್, ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗ್, ಜೊತೆಗೆ ಬಾಬಾ ಅಮೃತ ಕೊಡಿಸ್ತಾರೆ. ಒಂದು ಸಾರಿ 1 ಸೆಕೆಂಡ್ಗೂ ಮಿಸ್ ಮಾಡಬೇಡಿ. ಮುಗಿತಲ್ಲ ಅಂತ ಕ್ಲಾಸ್ ಪಟ್ಟಂತ ಕಟ್ ಮಾಡ್ಕೋಬೇಡಿ. ಸಂಘಟನೆಯಲ್ಲಿ ಏನು ರಕ್ಷಾ ಕವಚ ಹಾಕ್ತಾರೆ ಅದನ್ನು ತೆಗೆದುಕೊಂಡು ಹೋಗಲೇಬೇಕು. ಅನುಭವ ಮಾಡಿ ಬಾಬಾ ಮಗುಳನ್ನೆತ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳಿಗೆ ಸ್ವದರ್ಶನ ಚಕ್ರದ ಬ್ರಾಸ್ಲೆಟನ್ನು ಹಾಕ್ತಾ ಇದ್ದಾರೆ. ಪರಮಾತ್ಮನ ಪ್ರತಿ ಸಂಘಟನೆಯ ಪ್ರತಿ ನಿಶ್ಚಯ ಇದ್ದವರಿಗೆ
ಯಾವತ್ತೂ ಕೂಡ ಈ ಥರದ ಒಂದು ಅಕಾಲ ಮೃತ್ಯು ಬರಲಿಕ್ಕೆ ಸಾಧ್ಯ ಇಲ್ಲ, ದುರ್ಮರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬರೆದಿಟ್ಕೊಂಡ್ಬಿಟ್ಟಿದ್ರು ಹೃದಯದಲ್ಲಿ ಬಹಳ ನಿರ್ಭಯರಾಗಿ. ಪರಮಾತ್ಮ ಗ್ಯಾರಂಟಿ, ಪರಮಾತ್ಮ ಗ್ಯಾರಂಟಿ. ಬಾಬಾ ಮುಗುಳ್ನಕ್ತ ರಕ್ಷಾ ಕವಚ ಹಾಕ್ತಾರಲ್ವ, 200% ಗ್ಯಾರಂಟಿ. ನಿಮಗೆ ನಿಶ್ಚಯ ಇಲ್ಲ, ಸಂಶಯ ಇದೆ ಅಂದರೆ ಅಲ್ಲೇ ವಿನಶಂತಿ. ಸಂಶಯ ಇದ್ದರೆ ವಿನಶಂತಿ ಅಂತ ಬಾಬಾ ಸ್ಪಷ್ಟ ಮಾಡ್ತಾರಲ್ವ. ಸಂಶಯ ಬುದ್ಧಿ ವಿನಶಂತಿ, ನಿಶ್ಚಯ ಇದ್ದರೆ ವಿಜಯಂತಿ. ಎಲ್ಲೂ ನೀವು ಸೋಲಲಿಕ್ಕೆ ಆಗುವುದಿಲ್ಲ, ಸೋಲಕ್ಕೆ ಬಿಡುವುದಿಲ್ಲ. ಪರಮಾತ್ಮ ಸಂಘದ ರಂಗು, ಸಂಘಟನೆಯ ಒಂದು ಶಕ್ತಿಯ ಪವರ್ ನಮ್ಮೆಲ್ಲರಿಗೂ ರಕ್ಷಾ ಕವಚ ಹಾಕುತ್ತೆ. ಪರಮಾತ್ಮ ಶ್ರೀ ರಕ್ಷೆಯನ್ನು ಪಡೆದು, ವಿಜಯೀ ಭವದ ತಿಲಕವನ್ನು ಪಡೆದು, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಪರಮಾತ್ಮನಿಂದ ಸ್ವೀಕರಿಸಿ, ಸುದರ್ಶನ ಚಕ್ರದ ಬ್ರಾಸ್ಲೆಟನ್ನು ಕೂಡ ಪರಮಾತ್ಮನಿಂದ ಪಡೆದು, ಡಬಲ್ ರಕ್ಷಾ ಆಯಿತು ನೋಡಿ. ಸುದರ್ಶನ ಚಕ್ರ, ಮಾಯಾವಿ ವಿಘ್ನಗಳು ಏನೂ ನಿಮ್ಮ ಹತ್ರ ಬರಲಿಕ್ಕೆ ಬಿಡುವುದಿಲ್ಲ ಒಂದು. ಇನ್ನು ಕೊರಳಲ್ಲಿ ರಕ್ಷಾ ಕವಚ ಬಂದರೆ ಮುಗೀತು. ರಕ್ಷಾ ಕವಚ ಅಂದರೆ ರುದ್ರಾಕ್ಷ, ರುದ್ರ ಪರಮಾತ್ಮ ಶಿವಬಾಬನ ಒಂದು ಕೊರಳಲ್ಲಿರುವಂಥದ್ದು. ಶಿವಬಾಬನೇ ನಮ್ಮ ಕೊರಳಲ್ಲಿರ್ತಾರೆ. ಆಟೋಮೆಟಿಕ್ಕಾಗಿ ಕಂಬೈಂಡ್ ಇರ್ತೀವಿ. ಕಂಬೈಂಡ್ ಇದ್ದಾಗ ಯಾವುದೇ ಈ ತರಹದ ಮಾಯಾವಿ ಶಕ್ತಿ, ಬಿರುಗಾಳಿಗಳು ನಿಮ್ಮನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮತ್ತೆ ಲಾಸ್ಟಲ್ಲಿ ಏನು ಮಾಡ್ತಾರೆ, ಅಮೃತ ಕುಡಿಸ್ತಾರೆ ಬಾಬರವರು. ಎಲ್ಲರೂ ಸ್ವೀಕಾರ ಮಾಡಿ. ಅಮೃತ ಕುಡಿದಂಥವ್ರಿಗೆ ಅಮರರು ಅಮರರು ಅಮರರು, ಅಮರ ಭವ ಅಮರ ಭವ ಅಮರ ಭವ ಅಮರ ಭವದ ವರದಾನ ಕೊಡ್ತಾರೆ ಬಾಬರವರು. ರಕ್ಷಾ ಕವಚ ಸದಾ ಇದೆ ನಮ್ಮ ಮೇಲೆ. ಪ್ರತಿಯೊಂದು ಮಗುವಿಗೆ ಟೋಲಿಯನ್ನು ಕೊಡ್ತಾರೆ. ಎಲ್ಲ ಕಾಲಕಂಟಕಗಳಿಂದ ದೂರವಾಗಿದ್ದೀರಿ ಮಕ್ಕಳೇ, ಕಾಲಕಂಟಕಗಳೆಲ್ಲ ದೂರವಾಗಿದೆ ಅಂತ ಪರಮಾತ್ಮ ಪ್ರತಿಯೊಂದು ಮಗುವಿಗೆ ಹೇಳ್ತಾ ಇದ್ದಾರೆ, ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನ ಅರ್ಪಿಸುತ್ತಾ, ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ನಾನಾತ್ಮ ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ, ನಿರಂತರ ತೀವ್ರ ಪುರುಷಾರ್ಥಿಗಳಿಗೆ ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ನಮಸ್ತೆ. ಪರಮಾತ್ಮನ ಛತ್ರಛಾಯೆಯಲ್ಲಿದ್ದೀರಿ ಇಡೀ ದಿನ. ಪರಮಾತ್ಮನ ಜೊತೆ ಕಂಬೈಂಡ್ ಇದ್ದೀರಿ ಇಡೀ ದಿನ. ತಮ್ಮ ಪ್ರತಿ ಕಾರ್ಯದಲ್ಲಿ ಸಿದ್ಧಿಯೇ ಸಿದ್ಧಿಯಾಗಿದೆ. ಪ್ರತಿ ಸಂಕಲ್ಪಗಳು ಸಿದ್ಧಿ, ಪ್ರತಿ ಕಾರ್ಯದಲ್ಲಿ ಸಫಲತೆಯೇ ಸಫಲತೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.